ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಬಾಲ ಕಾವೇರಿಯನ್ನು ಹೋಲಿಸ್ಕೊಂಡ್ರೆ ಬಿಟ್ರೆ ಆತ ಕಡೆ ವರದಾ ರಿಲೀಸ್ ಆದರೆ ಏನಾಯಿತು ಏನು ಕತೆ, ಅಥವಾ ಇಲ್ಲಿ ಬಾಲ ಜೈಲಿಗೆ ಹೋಗಿ ವರದಾರನ್ನು ಭೇಟಿಯಾದರೆ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಪಂಚಾಯಿತಿಯನ್ನು ಏರ್ಪಡಿಸ್ತಾರೆ ರಾಣಿ, ಜೊತೆಗೆ ಪಂಚಾಯಿತಿ ತೀರ್ಮಾನವನ್ನು ಕೂಡ ತಾನೇ ತಗೋತಾಳೆ. ತನಗೆ ಅಪ್ಪ ಅಮ್ಮ ಇಬ್ಬರು ಕೂಡ ಬೇಕು, ಹಾಗಾಗಿ ಅಮ್ಮ ಒಪ್ಕೊಳ್ದೇ ಇದ್ರೆ ಅಪ್ಪನ ಜೊತೆ ಬೆಳಿಗ್ಗೆ ಅಮ್ಮನ ಜೊತೆ ರಾತ್ರಿ ಇರ್ತೀನಿ ಅಂತ ಕೂಡ ಒಪ್ಕೋತಾಳೆ. ಈ ಕಡೆ ಸ್ಕೂಲ್ಗೆ ಹೋಗ್ಬೇಕಾಗಿರೋದ್ರಿಂದಾಗಿ ಇಲ್ಲಿ ರಾಣಿ ಅಪ್ಪನ ಜೊತೆ ಸಮಯ ಕಳೆಯೋದು ಕಷ್ಟವಾಗತ್ತೆ. ಹಾಗಾಗಿ ಇಲ್ಲಿ ಬಾಲ ತನ್ನ ಮಗಳನ್ನ ತಾನೇ ಸ್ಕೂಲಿಗೆ ಬಿಡ್ತೀನಿ ಅಂತ ಹೇಳಿ ಆಟೋ ತಗೊಂಡು ಬರ್ತಾರೆ. ದಿನ ಇನ್ನು ಮುಂದೆ ನನ್ನ ಮಗಳನ್ನ ನಾನೇ ಬಿಡ್ತೀನಿ ಅಂತಾರೆ. ಮೊದಲನೇ ದಿನ ತನ್ನ ಮಗಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗಿ ಬಿಡಬೇಕು ಅಂತ ಕಾವೇರಿ ಕೂಡ ಆಸೆ ಪಟ್ಟು ರೆಡಿ ಆಗಿರ್ತಾರೆ. ಬಟ್ ಬಾಲ ಬರ್ತಿದ್ದಾಗೆ ಕಾವೇರಿ ಹಿಂದೆ ಸರಿತಾರೆ. ಬಟ್ ರಾಣಿ ಹಠ ಮಾಡಿ ಅಮ್ಮನನ್ನ ಕೂಡ ಇಲ್ಲಿ ಸ್ಕೂಲ್ಗೆ ಕರ್ಕೊಂಡು ಬರ್ತಾಳೆ. ಅಪ್ಪ ಅಮ್ಮ ಇಬ್ರು ಕೂಡ ತನ್ನನ್ನ ಬಿಟ್ರು ಅನ್ನೋ ಖುಷಿಯಲ್ಲಿ ತೇಳ್ತಿದ್ದಾಳೆ ರಾಣಿ. ಯಾಕಂದ್ರೆ ಯಾವಾಗಲೂ ಕೂಡ ಅವಳಿಗೊಂದು ಆಸೆ ಇತ್ತು, ನನ್ನ ಅಪ್ಪ ಅಮ್ಮ ನನ್ನನ್ನ ಸ್ಕೂಲಿಗೆ ಬಿಡಬೇಕು ಅಂತ ಹೇಳಿ. ಆ ಆಸೆ ಇವತ್ತು ನನಸಾಗಿದೆ. ನಿಜಕ್ಕೂ ರಾಣಿ ಖುಷಿ ಆಗಿದ್ದಾಳೆ. ಇದರ ನಡುವೆ ಬಾಲ ತನ್ನ ಹೆಂಡತಿ ಕಾವೇರಿಯನ್ನ ಹೋಲಿಸ್ಕೊಳ್ಳೋದಕ್ಕೆ ನೋಡ್ತಾರೆ. ಬಟ್ ಬಾಲ ಮುಂದೆ ಬರೀ ಕೋಪವನ್ನೇ ತೋರಿಸ್ತಿರ್ತಾರೆ. ಕಾವೇರಿ ಕೋಪ ಮಾಡಿಕೊಂಡು ಬೈದು ಹೋಗ್ಬೇಕಿದ್ರೆ ಹಾಗೆ ಬಾಲ ದುಪ್ಪನೆ ತಲೆ ತಿರುಗಿ ಬಿದ್ದು ಹೋಗ್ತಾರೆ ಕಾವೇರಿ ಅಂತ ಹೇಳಿ. ಆಗ ಕಾವೇರಿ ಓಡ್ ಬರ್ತಾರೆ. ತನ್ನ ಗಂಡ ಬಾಲಗೆ ಏನಪ್ಪ ಆಯ್ತು ಅಂತ ಹೇಳಿ ನಿಜಕ್ಕೂ ತತ್ತರಿಸಿ ಹೋಗ್ತಿದ್ದಾರೆ. ಎದ್ದೇಳು ಬಾಲ ಅಂತ ಕಣ್ಣೀರು ಹಾಕ್ತಿದ್ದಾರೆ, ಚಿರಾಡ್ತಿದ್ದಾರೆ, ಗೋಳಾಡ್ತಿದ್ದಾರೆ. ಹಾಗಿದ್ರೆ ನಿಜಕ್ಕೂ ಬಾಲ ಮೇಲೆ ಪ್ರೀತಿನೇ ಇಲ್ಲ, ನಂಗೆ ನೀನು ಇಷ್ಟನೇ ಇಲ್ಲ, ನನಗೆ ನಿನ್ನ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಕ್ಕಂಥ ಕಾವೇರಿ ಯಾಕೆ ಬಾಲ ಬಿದ್ದ ತಕ್ಷಣ ಇಷ್ಟೆಲ್ಲ ನಡ್ಕೋಬೇಕಾಗಿತ್ತು, ಯಾಕೆ ಅಳ್ಬೇಕಾಗಿತ್ತು, ಯಾಕೆ ಗೋಳಾಡಬೇಕಾಗಿತ್ತು? ಹಾಗಿದ್ರೆ ನಿಜಕ್ಕೂ ಬಾಲ ಮೇಲೆ ಆಕೆಗೆ ಕೋಪ ಇಲ್ವಾ ಅನ್ಕೊಂಡ? ಖಂಡಿತ ಕೋಪ ಇದೆ, ಆದರೆ ಹುಸಿ ಮುನಿಸು ಅಂತ ಹೇಳ್ಬೋದು. ಬೇಜಾರು ನೋವು ಕೂಡ ಇದೆ. ಯಾಕಂದರೆ 10 ವರ್ಷ ವಿನಾಕಾರಣ ಜೈಲಲ್ಲಿ ಇರುವುದಕ್ಕೆ ಕಾರಣ ಆಗಿದ್ದು ಬಾಲ. ಬಟ್ ಅದೇ ರೀತಿಯಾಗಿ ಬಾಲ ತಿಳಿದೇ ಮಾಡಿದ್ದಾನೆ ಅಂತಕ್ಕಂಥ ಒಂದು ತಿಳುವಳಿಕೆ ಕೂಡ ಇದೆ ಕಾವೇರಿಗೆ. ಬಟ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಆಕೆಗೆ ಕಷ್ಟ ಆಗ್ತದೆ. ಬಟ್ ಬಾಲ ಮೇಲಿರ್ತಕ್ಕಂಥ ಪ್ರೀತಿ ಅದು ಹಾಗೆ ಇದೆ. ಅದೇ ಕಾರಣದಿಂದಾನೇ ಇವತ್ತು ಕಾವೇರಿ ಬಾಲ ಕೆಳಗಡೆ ದೊಪ್ಪನೆ ಬೀಳ್ತಿದ್ದಾಗೆ ಜೋರಾಗಿ ಚೀರಾಡಿದ್ದು, ಕಣ್ಣೀರು ಹಾಕಿದ್ದು, ಜೊತೆಗೆ ಅಲ್ಲಿರ್ತಕ್ಕಂಥ ಜನ ನನ್ನ ನೀರು ತಂದುಕೊಡಿ ಅಂತ ಕೇಳಿದ್ದು, ನೀರು ಹಾಕಿದಾಗಲೂ ಎಚ್ಚರ ಆಗದೆ ಇದ್ದಾಗ ತತ್ತರಿಸಿ ಹೋಗಿದ್ದು. ಆಗ ಮೊದಲು ಆ್ಯಂಬುಲೆನ್ಸನ್ನು ಕರೀರಿ, ಮೊದಲು ಇವರನ್ನು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಅಕ್ಕಪಕ್ಕದವರು ಹೇಳ್ತಿದ್ದಾಗೆ ಬಾಲ ನನಗೇನೂ ಆಗಿಲ್ಲ, ಗಂಡ ಹೆಂಡತಿ ಜಗಳ ಅಂತ ಎತ್ತು ಕುತ್ಕೊಂಡು ಬಿಡ್ತಾರೆ. ಅಯ್ಯೋ ಅಂತ ಅಂದ್ಕೊಂಡು ಎಲ್ಲರೂ ಕೂಡ ಏನೋ ಹೋಗ್ತಾರೆ. ಬಟ್ ಕಾವೇರಿ ತುಂಬ ಕೋಪ ಮಾಡ್ಕೋತಾರೆ. ಏನದು ಈ ರೀತಿ ಎಲ್ಲ ನಾಟಕ ಮಾಡೋದಾ ಅಂದಾಗ, ಇನ್ನೇನು ಮಾಡೋದು, ನೀನು ಈ ರೀತಿ ನನ್ನ ಮೇಲೆ ಕೋಪ ಮಾಡಿಕೊಂಡ್ರೆ ಅದು ನಿಜಾನ ಸುಳ್ಳ ಅಂತ ಗೊತ್ತಾಗಬೇಕಾಗತ್ತಲ್ವಾ? ಆದರೆ ನೀನಂತೂ ಗೆದ್ಬಿಟ್ಟೆ ಕಾವೇರಿ. ನನಗೆ ಗೊತ್ತಿತ್ತು ನಿನಗೆ ನನ್ನ ಮೇಲಿರೋದು ಹುಸಿ ಕೋಪ ಅಂತ ಹೇಳಿ. ನಿನಗೆ ಈ ಕ್ಷಣಕ್ಕೂ ಕೂಡ ನನ್ನ ಮೇಲೆ ಅದೇ ಪ್ರೀತಿ ಇದೆ ಅಲ್ವಾ ಅಂದಾಗ, ಏನೂ ಇಲ್ಲ, ಸುಮ್ಮನೆ ಏನೇನೋ ಮಾತಾಡಬೇಡ, ನಿನ್ನ ಜಾಗದಲ್ಲಿ ಬೇರೆ ಯಾರೇ ಕೂಡ ಇಲ್ಲಿ ಬಿದ್ದಿದ್ರು ನಾನು ಇದೇ ರೀತಿ ನಡ್ಕೋತಾ ಇದ್ದೆ ಅಂತ ಕಾವೇರಿ ಸುಳ್ಳು ಹೇಳ್ತಿದ್ದಾರೆ. ಬಟ್ ಇಲ್ಲಿ ನಿಜಕ್ಕೂ ಈ ಮಟ್ಟಿಗೆ ನಡ್ಕೊಳ್ದೇ ಇದ್ರು ಅವ್ರು ಕೇರ್ ಮಾಡ್ತಿದ್ರೇನೋ. ಬಟ್ ಬಾಲ ಅಂದಿದ್ದಕ್ಕೆ ಅಲ್ಲಿ ಒಂದು 10 ಪಟ್ಟು ಜಾಸ್ತಿನೇ ದುಃಖ ಆಗಿದೆ. ಬಟ್ ಅದನ್ನು ಕಾವೇರಿ ಒಪ್ಕೋತಾ ಇಲ್ಲ. ಬಟ್ ಬಾಲಗೆ ಗೊತ್ತಾಗ್ತದೆ. ಇತ್ತ ಕಡೆ ಸಾರಿಕಾ ಕಾವೇರಿಯನ್ನು ನೋಡಬೇಕು, ಜೊತೆಗೆ ಮುಖ್ಯವಾಗಿ ಬಾಲ ಕಾವೇರಿ ಜೊತೆ ಇದಾನ ಇಲ್ವಾ ಅಂತ ತಿಳ್ಕೋಬೇಕು ಅಂತ ಹೇಳಿ ಇಲ್ಲಿ ಕಾವೇರಿ ಮನೆಗೆ ಬಂದರೆ ಅಲ್ಲಿ ಸೀನ್ ಅವರು ಅಲ್ಲಿ ಬುಡ್ಬುಡ್ಗೆ ಹೇಳಿದ ಮಾತನ್ನು ಕೇಳಿದೆ. ಈಕಿನೇ ನನ್ನ ಅಪ್ಸರಿ ಅಂತ ಹೇಳಿ ಸಾರಿಕಾ ಜೊತೆ ಕನ್ಸು ಕಾಣ್ತಿದ್ದಾರೆ. ನಿಜಕ್ಕೂ ಸಾರಿಕಾ ಜೊತೆ ಆಕಾಶದಲ್ಲೇ ತೇಲ್ತಿದ್ದಾರೆ. ಬಟ್ ಸಾರಿಕಾಗೆ ಇದು ಯಾವುದು ಕೂಡ ಗೊತ್ತಾಗ್ತಿಲ್ಲ. ಸಾರಿಕಾ ಮನೆಗೆ ಬಂದಿದ್ದ ಇಲ್ಲಿ ಸರಳ ಅವರ ಬಳಿ ಎಲ್ಲಿ ಬಾಲ ಮತ್ತು ಕಾವೇರಿ ಇಬ್ರು ಕೂಡ ಜೊತೆಲೂ ಹೋಗಿದ್ದಾರಾ ಅಂತ ಕೇಳಿದಾಗ, ಇಲ್ಲ ಮೇಡಮ್ ಜೊತೆಲೂ ಹೋಗಿಲ್ಲ, ಇಲ್ಲಿ ಕಾವೇರಿ ತರಕಾರಿ ತರೋದಕ್ಕೆ ಹೋಗಿದ್ದಾರೆ, ಇಬ್ಬರನ್ನ ಕೂಡ ನಾನು ಜೊತೆ ಮಾಡೋದೇ ಇಲ್ಲ, ಮಾಡೂ ಕೂಡ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಅವನು ನಿನ್ನ ಮನೇಲಿ ಇಲ್ಲ ತಾನೆ ಅಂತ ಹೇಳಿ ಸಾರಿಕಾ ಕೇಳಿದಾಗ, ಇಲ್ಲ ಮೇಡಮ್ ಖಂಡಿತ ಅವನು ನಮ್ಮ ಮನೇಲಿಲ್ಲ, ಪಕ್ಕದ ಮನೇಲಿದ್ದಾನೆ, ಆದರೆ ನಮ್ಮ ಮನೆಗೆ ಬಂದರೆ ಖಂಡಿತವಾಗ್ಲೂ ಅವ್ರು ಯಾವಾಗಲೂ ಕೂಡ ಕಿತ್ತಾಡ್ತಾನೆ ಇರ್ತಾರೆ ಅಂತ ಹೇಳ್ತಾರೆ. ಅವರಿಬ್ರು ಜೊತೆಯಾಗೇ ಹೋಗಿಲ್ಲ ಅಂತ ಸರಳ ಹೇಳೋದಕ್ಕೂ ಆ ಕಡೆ ಬಾಲ ಕಾವೇರಿ ಹಿಂದೆ ಆಟೋದಲ್ಲಿ ಬರೋದಕ್ಕೂ ಒಂದೇ ಆಗತ್ತೆ. ಅದನ್ನು ನೋಡಿದ್ದೆ ಸಾರಿಕಾ ಏನದು ಅಂತಕ್ಕಾಗ ನನಗೆ ನಿಜವಾಗ್ಲೂ ಕೂಡ ಏನಾಗ್ತದೆ ಅಂತ ಗೊತ್ತಿಲ್ಲ ಮೇಡಮ್, ತರಕಾರಿ ತರೋದಕ್ಕೆ ಕಾವೇರಿ ಹೋಗಿದ್ದು ಅಂತ ಹೇಳಿ ಹೇಳ್ತಿದ್ದಾರೆ. ತದನಂತರ ಇಲ್ಲಿ ಬಾಲ ಕಾವೇರಿಯನ್ನು ಛೇಡಿಸ್ತಿದ್ದಾರೆ, ಪೀಡಿಸ್ತಿದ್ದಾರೆ. ಗಂಡ ಹೆಂಡತಿ ಜಗಳನ ಅಂತ ಹೇಳಿ ಅಕ್ಕಪಕ್ಕದವ್ರು ಕೇಳಿದಾಗ, ಹೌದು ಏನು ಮಾಡೋದು, ಎಷ್ಟೇ ಪೂಸಿ ಹೊಡಿತಾ ಇದ್ರು ನನ್ನ ಹೆಂಡತಿ ಸಮಾಧಾನನೇ ಆಗ್ತಿಲ್ವೇ ಅಂತ ಹೇಳ್ತಾರೆ. ಸುಮ್ಮನಿರು ಬಾಲ, ನೀನೇನು ನನ್ನ ಜೊತೆ ಈ ರೀತಿ ಎಲ್ಲ ಮಾತಾಡೋದು, ನನ್ನ ಮಗಳು ನಿನ್ನನ್ನು ಅಪ್ಪ ಅಂತ ಒಪ್ಕೊಂಡಿದ್ದಾಳೆ ಅಂತ ಇಷ್ಟೆಲ್ಲ ಹಾರಾಡ್ತಿದ್ಯಾ, ನನ್ನ ಮಗಳನ್ನ ನನಗೆ ಹೇಗೆ ಪಡ್ಕೋಬೇಕು ಅಂತ ಗೊತ್ತಿದೆ ಅಂದಾಗ ನನಗೂ ಕೂಡ ಗೊತ್ತಿದೆ ಕಾವೇರಿ, ನನ್ನ ಮಗಳನ್ನ ಜೊತೆ ನಿನ್ನನ್ನು ಹೇಗೆ ಪಡ್ಕೋಬೇಕು ಅಂತ ಹೇಳಿ ಹೇಳ್ತಿದ್ದಾಗನೇ ಈ ಕಡೆ
ಅಪ್ಕೊಂಡು ತಪ್ಕೊಂಡು ಮುದ್ದಾಡ್ತಿದ್ದಾರೆ. ಇದನ್ನು ನೋಡಿದ್ದೆ ಸಾರಿಕಾ ಕೆಂಡುವಾಗ್ತಿದ್ದಾರೆ. ಈ ಕಡೆ ಸರಳ ಹೋಗಿದ್ದೆ, ಏನು ಮಾಡ್ತಿದ್ಯೋ ನೀನು, ನನ್ನ ಕಾವೇರಿನೇ ನೀನು ಮುಟ್ಟೋಕ್ಕೆ ಟ್ರೈ ಮಾಡ್ತಿದ್ದೆ ಅಂದಾಗ ಏನು ತಪ್ಪು, ನನ್ನ ಹೆಂಡತಿ ಅವಳು, ನನಗೆ ಹೆಂಗಾರು ಟಚ್ ಮಾಡ್ತೀನಿ, ಕೇಳೋಕೆ ನೀನು ಯಾರಮ್ಮ ಹಾಗೆ ಹೀಗೆ ಅಂತ ಜಗಳಕ್ಕೆ ನಿಂತ್ಕೊಂಡ್ಬಿಡ್ತಾರೆ. ಈ ಕಡೆ ಅದಕ್ಕೆ ಇವನ ಜೊತೆ ಏನು ಜಗಳಕ್ಕೆ ಹೋಗ್ತಿದ್ರ ಬಿಡಿ, ಇವನು ಇದ್ದಿದೆ ಬುದ್ಧಿ ಅಂತ ಕೂಡ ಕಾವೇರಿ ಹೇಳ್ತಾರೆ. ತದನಂತರ ಸಾರಿಕಾ ನೀನು ಯಾವಾಗ ಬಂದೆ, ಏನಿಲ್ಲಿ ಅಂದಾಗ ಇನ್ನೇನು ಮಾಡೋದು ಬಾಲ, ನೀನಾದರೂ ಮನೇನ ಎಲ್ಲ ಶಿಫ್ಟ್ ಮಾಡಿದೆ ಅಂತ ಹೇಳಿಲ್ಲ, ಹಾಗಾಗಿ ನಾನೇ ಬಂದೆ ಅಂದಾಗ ಅಯ್ಯೋ ಮಗಳು ಮತ್ತು ನನ್ನ ಹೆಂಡತಿ ಇಲ್ಲೇ ಇದ್ರಲ್ವಾ, ಹಾಗಾಗಿ ಪಕ್ಕದ ಮನೆಗೆ ಶಿಫ್ಟ್ ಆಗಿಬಿಟ್ಟೆ ಅಂತ ಹೇಳ್ತಾರೆ. ಸರಿ ಆಯಿತು ಬಾ ಕಾಫಿ ಕುಡಿಯುವಂತೆ, ಟೀ ಮಾಡಿಕೊಡ್ತೀನಿ ಅಂತ ಹೇಳಿದಾಗ ಇಲ್ಲ ನಾನು ಕಾವೇರಿ ಜೊತೆ ಮಾತಾಡಿ ಸ್ವಲ್ಪ ಬರ್ತೀನಿ ಅಂತ ಹೇಳ್ತಾರೆ. ಸರಿ ಆಯಿತು ಕಾವೇರಿ ಜೊತೆ ಮಾತಾಡ್ಬೇಕಾ, ಮಾತಾಡಿ ಬಾ ಅಂತ ಹೇಳ್ತಾರೆ. ಈ ಕಡೆ ಸರಳವರು ಬಾಲನ ಮೇಲೆ ಹರಿಯ ಆಯ್ತಿರ್ತಾರೆ. ಆಗ ಬಾಲಾಗೂ ಸರಳಾಗೂ ಜಗಳ ಶುರು ಆಗಿಬಿಡುತ್ತೆ. ನಂತರ ಇಲ್ಲಿ ಸಾರಿಕಾನೇ ಜಗಳ ನಿಲ್ಲಿಸಿ ಅಂತ ಹೇಳಿ ಸರಳಾಗಿ ಹೇಳ್ತಾರೆ. ಬಿಕಾಸ್ ಅಷ್ಟರ ಮಟ್ಟಿಗೆ ಜಗಳನ ಇಲ್ಲಿ ಸಾರಿಕಾಗೆ ನೋಡೋಕ್ಕಾಗೋದಿಲ್ಲ. ನಂತರ ಇಲ್ಲಿ ಬಾಲ ನೀವೆಲ್ಲ ಇಲ್ಲೇ ಇರಿ, ನಾನೇ ಹೋಗಿ ಕಾಫಿ ಮಾಡ್ಕೊಂಡು ಟೀ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗ್ತಾರೆ. ಇತ್ತ ಕಡೆ ತನ್ನ ಮಗಳ ಬಳಿಗೆ ಹೋಗೋಣ ಬಾ ಕಾವೇರಿ ಅಂತ ಕೂಡ ಕರೀತಾರೆ ಕಾಫಿ ತಂದು ಕೊಟ್ಟ ನಂತರ. ಬಟ್ ಕಾವೇರಿ ಬರುವುದಿಲ್ಲ ಅಂತಾರೆ. ನಾನು ನನ್ನ ಮಗಳ ಬಳಿಗೆ ಹೋಗಬೇಕು ಅಂದಾಗ ಈ ರೀತಿ ಪದೇ ಪದೇ ಸ್ಕೂಲ್ಗೆ ಹೋಗಬಾರ್ದು ಅಂದಾಗ ನನ್ನ ಮಗಳಿಗಿರೋದು ಬೆಳಿಗ್ಗೆ ಮಾತ್ರನೇ ನನ್ನ ಜೊತೆ, ಅಂದಮೇಲೆ ನನ್ನ ಮಗಳ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡೋಕ್ಕಾಗುತ್ತೋ ಅಷ್ಟು ಟೈಮ್ ಸ್ಪೆಂಡ್ ಮಾಡಲೇಬೇಕು. ನಿಜ ಹೇಳಬೇಕು ಅಂದರೆ ನಾನು ಇಷ್ಟೊತ್ತಲ್ಲಿ ನನ್ನ ಮಗಳ ಜೊತೆ ಇರಬೇಕಾಗಿರೋದು. ನಿನ್ನನ್ನು ಕೂಡ ಕರೀತಾ ಇದ್ದೀನಿ, ಬರೋ ಹಾಗಿದ್ರೆ ಬಾ, ನನ್ನ ಮಗಳ ಜೊತೆ ನಾನು ಊಟ ಮಾಡಬೇಕು ಅಂತ ಹೇಳಿ ಹೋಗ್ತಿದ್ದಾರೆ. ಅತ್ತ ಕಡೆ ರಾಣಿಗೆ ಊಟಕ್ಕೆ ಅಂತ ಬಿಟ್ಟಿದ್ದಾರೆ. ಬಟ್ ಇಲ್ಲಿ ರಾಣಿ ತನ್ನ ತಂದೆ ತಾಯಿನ ಮಿಸ್ ಮಾಡ್ಕೋತಿದ್ದಾಳೆ. ಬಿಕಾಸ್ ಅಪ್ಪ ಅಮ್ಮನ ಜೊತೆ ಕೂತು ಊಟ ಮಾಡಬೇಕು ಅನ್ನುವ ಆಸೆ. ಅಲ್ಲಿ ಬಂದಂಥ ಸ್ಟೂಡೆಂಟ್ಸ್ಗೆ ಅಪ್ಪ ಅಮ್ಮ ಬಂದು ಊಟ ಮಾಡಿಸ್ತಿದ್ದಾರೆ. ಅದನ್ನು ನೋಡಿದಂಥ ರಾಣಿಗೆ ನನ್ನ ಅಪ್ಪ ಅಮ್ಮನೂ ಕೂಡ ಬಂದು ಇದೇ ರೀತಿ ಊಟ ಮಾಡಿಸ್ಬೇಕು ಅಂತ ಆಸೆ ಪಡ್ತಾರೆ. ಇಲ್ಲಿ ಲೋಹಿತ ಊಟ ಮಾಡು ಸುಮ್ಮನೆ ಅಂತ ಹೇಳಿದಾಗ ಇಲ್ಲ ಅಪ್ಪ ಬರೋ ತನಕ ನಾನು ಊಟ ಮಾಡುವುದಿಲ್ಲ, ಯಾಕಂದರೆ ಅಪ್ಪ ಬರ್ತಾರೆ, ಅಪ್ಪ ಜೊತೆ ನಾನು ಬೆಳಗಿನ ಸಮಯನೇ ತಾನೇ ಇರೋದು ಅಂತ ಹೇಳ್ತಿದ್ದಾರೆ. ಇತ್ತ ಕಡೆ ತೇಜು ಹೌದಲ್ವಾ ಪಾಪ ಅವಳಿಗೆ ಅಪ್ಪನ ಜೊತೆ ಊಟ ಮಾಡುವ ಆಸೆ ಇದೆ ಅಂದಾಗ ಮೊದಲು ನಿಮ್ಮಪ್ಪನೇ ಜೈಲಲ್ಲಿದ್ದಾರೆ, ನೀನು ಇನ್ನೊಬ್ರ ಬಗ್ಗೆ ಮಾತಾಡೋದು ಅಂತ ಲೋಹಿತ ಹೇಳಿದ ತಕ್ಷಣ ಈ ಕಡೆ ಆ ರೀತಿ ಎಲ್ಲ ಮಾತಾಡಬೇಡ ಲೋಹಿತ, ಅವರಪ್ಪ ಮಾಡಿದ್ದಕ್ಕೆ ಅವನೇನು ಮಾಡ್ತಾನೆ, ಸಾರಿ ತೇಜು ಅಂತ ರಾಣಿ ಕೇಳ್ತಾರೆ. ನಂತರ ನಿಮ್ಮ ಜೊತೆ ಕುತ್ಕೊಂಡು ತಿಂದರೆ ನೆಮ್ಮದಿನೇ ಇರಲ್ಲ ಅಂತ ಲೋಹಿತ ಹೋಗ್ಬಿಟ್ರೆ ಈ ಕಡೆ ಚಂದು ಎಂಥ ಬುದ್ಧಿ ಕಲ್ತಿದ್ದಾಳೆ ಇವಳು, ಎಲ್ಲಿಂದ ಈ ಬುದ್ಧಿ ಕಲ್ತು, ಇನ್ನು ಮುಂದೆ ಇವಳನ್ನ ನಾವು ಊಟ ಮಾಡಬೇಕಾದ್ರೆ ಸೇರಿಸ್ಕೊಳ್ಳೇಬಾರ್ದು, ಸುಮ್ಮನೆ ವಿನಾಕಾರಣ ನೋವು ಮಾಡ್ತಾಳೆ ಅಂತ ಹೇಳಿ ಚಂದು ಕೂಡ ಹೇಳ್ತಾರೆ. ನಂತರ ಇಲ್ಲಿ ರಾಣಿ ನಿಮ್ಮ ಅಪ್ಪ ಅಮ್ಮಂಗೆ ಕಾಲ್ ಮಾಡು, ನಿಂಗೆ ಹುಷಾರಿಲ್ಲ ಅಂತ ಹೇಳೋಣ, ಆಗ ಖಂಡಿತ ಅಪ್ಪ ಅಮ್ಮ ಇಬ್ಬರು ಕೂಡ ಬಂದು ನಿಂಗೆ ಊಟ ಮಾಡಿಸ್ತಾರೆ ಅಂತ ಹೇಳಿ ಇಲ್ಲಿ ಚಂದು ಹೇಳಿದಾಗ ನಿಜಕ್ಕೂ ಬರ್ತಾರ ಅಂತ ರಾಣಿ ಕೇಳಿದಕ್ಕೆ ಖಂಡಿತ ಬಂದೇ ಬರ್ತಾರೆ, ನಿಮ್ಮಪ್ಪ ಹೇಗೂ ಬರ್ತಿದ್ದಾರೆ, ನಿಮ್ಮಮ್ಮ ಕೂಡ ಖಂಡಿತ ನಿಂಗೆ ಹುಷಾರಿಲ್ಲ ಅಂದರೆ ಬರ್ತಾರೆ ಅಂತ ಹೇಳಿದ್ದೆ. ಇಲ್ಲಿ ರಾಣಿಗೆ ಹುಷಾರಿಲ್ಲ ಅಂತ ಹೇಳಿ ಕಾವೇರಿಗೆ ಚಂದು ಕಾಲ್ ಮಾಡಿ, ಹಾಗಾಗಿ ಕಾವೇರಿ ಮತ್ತು ಬಾಲ ಇಬ್ಬರು ಕೂಡ ಬರ್ತಾರೆ. ನೋಡಿದ್ರೆ ರಾಣಿ ಆರಾಮಾಗಿರ್ತಾರೆ. ನಂತರ ಆಸೆ ತಿಳಿಯತ್ತೆ, ಕಾವೇರಿ ಆಗಲ್ಲ ಅಂತಾರೆ. ಬಟ್ ನಂತರ ಮಗಳಿಗೆ ಬೇಜಾರಾಗಬಾರ್ದು ಅಂತ ಹೇಳಿ ಇಲ್ಲಿ ಬಾಲ ಮತ್ತು ಕಾವೇರಿ ಇಬ್ಬರು ಕೂಡ ಜೊತೆಯಾಗಿ ರಾಣಿಗೆ ಊಟ ಮಾಡಿಸ್ತಾರೆ. ತದನಂತರ ಇಲ್ಲಿ ವರದ ಜೈಲಲ್ಲಿದ್ದಾರೆ. ಅಲ್ಲಿಗೆ ಬಾಲ ಹೋಗಿ ವರದನ್ನ ತರಾಟೆಗೆ ತಗೊಳ್ಳೋ ಚಾನ್ಸಸ್ ಇದೆ. ಇದರ ನಡುವೆ ವರದ ಕೂಡ ಜೈಲಿಂದ ರಿಲೀಸ್ ಆಗ್ತಿದ್ದಾರೆ. ರಿಲೀಸ್ ಆಗ್ತಿದ್ದಾಗೆ ಕಾವೇರಿಗೆ ಕೆಟ್ಟ ದಿನಗಳು ಶುರುವಾಗ್ತದೆ. ಹಾಗಿದ್ರೆ ಏನಾಗ್ಬೋದು ಮುಂದೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೆಯ್ಟ್ ಮಾಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.